ಮುಳಬಾಗಿಲು ನಗರದ ಸುಂಕ ಲೇಔಟ್ನಲ್ಲಿ ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಬಾಯಿಕೊಂಡಪ್ಪ ಮಗಳಾದ ಎಸ್ಸಿ ಕಾಂಗ್ರೆಸ್ ಮಹಿಳಾ ಬ್ಲಾಕ್ನ ಅಧ್ಯಕ್ಷರಾದ ಶ್ರೀಮತಿ ಶೈಲಜಾ ನೂತನವಾಗಿ ನಿರ್ಮಿಸಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನಿಲಯ ಗೃಹ ಪ್ರವೇಶ ಹಾಗೂ ಕೋಲಾರ ಜಿಲ್ಲಾ ಪ್ರಗತಿಪರ ಸೇವಾ ಸಂಸ್ಥೆಯ ಪ್ರಾರಂಭೋತ್ಸವದಲ್ಲಿ ತಾಲೂಕಿನ ಸರ್ವ ಪಕ್ಷಗಳ ಮುಖಂಡರು ಗಣ್ಯರು ಬಂಧು ಬಳಗ ಬಂದು ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಸ್ಸಿ ಎಸ್ಟಿ ಸೆಲ್ ಅಧ್ಯಕ್ಷರಾದ ಕಾರ್ಗಿಲ್ ವೆಂಕಟೇಶ್ ಗೃಹ ಪ್ರವೇಶ ಮತ್ತು ಎನ್ಜಿಒ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿ ಶೈಲಜಾ ಮತ್ತು ಅವರ ಕುಟುಂಬಕ್ಕೆ ಶುಭ ಹಾರೈಸಿದರು. ಮೊದಲಾಗಿ ನಮ್ಮ ಸ್ವಾಮಿ ವೆಂಕಟೇಶ್ವರ ನಿಲಯ ಗ್ರೂಪ್ ರೇಷ ಇದನ್ನ ಈ ಒಂದು ಗ್ರೂಪ್ ರೇಷವನ್ನು ಮಾಲೀಕರಾಗಿರ್ತಕ್ಕಂಥ ನಮ್ಮ ಬಾಯಿಕೊಂಡಪ್ಪ ಮತ್ತು ಶ್ರೀಮತಿ ಗೌರಮ್ಮ ಅವ್ರ ಕೈಯಲ್ಲಿ ಅಮೃತಹಸ್ತಗಳಿಂದ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ಸುಪುತ್ರಿಯಾದಂತ ಶೈಲಜಮ್ಮ ಅವರಿಗೆ, ಅವ್ರ ಕುಟುಂಬಕ್ಕೆ, ಅವರ ಸಂಬಂಧಿಕರಿಗೆ ಎಲ್ರಿಗೂ ಕೂಡ ಆ ಭಗವಂತ ಆರೋಗ್ಯ, ಭಾಗ್ಯ, ಭೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ಇದೇ ತರದ ಆ ಕುಟುಂಬದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ನೆನೆ ನಡೆದಂತ ಪೂಜೆ ಬಹಳ ಅದ್ದೂರಿಯಾಗಿ ನಡೆದಿದೆ. ಇವತ್ತು ಸಾಯಂಕಾಲದವರೆಗೂ ಪೂಜೆಗಳು ನಡೆಯುತ್ತೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಕೂಡ ನೆನ್ನೆ ಆದನಾಣ ರಾಮಲಿಂಗ ರಾಜೇಂದ್ರ ಗೌಡ ಆಗ್ಲಿ, ನಮ್ಮ ಎಲ್ಲ ಮಲ್ಲಿಕಾರ್ಜುನ್ ರೆಡ್ಡಿ ಆಗಲಿ, ವೇಣು ಅವರಾಗ್ಲಿ, ಜೊತೆಗೆ ನಮ್ಮ ಆಲ್ಮೋಸ್ಟ್ 34 ಜನ ಬಂದಿದ್ರು. ನಾನು ಸ್ವಲ್ಪ ತಡವಾಗಿ ಬಂದೆ, ಅದಕ್ಕೆ ಇಲ್ಲಿ ಬರಕಾಗ್ಲಿಲ್ಲ. ವೆಂಕಟೇಶ್ ಗೌಡರು ಬರ್ತಾರೆ, ಈಗ ಎಲ್ಲಾ ನಾಯಕರು ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮಲ್ಲಿ ಎಸ್ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾವು ಹುದ್ದೆಯನ್ನು ಕೊಟ್ಟಿದ್ವಿ. ನೋಡಿ, ಈ ಮನೆ ಬಿಸಿಯಿಂದ ನಮ್ಗೆ ಕಾರ್ಯಕ್ರಮಗಳು ಕಾಣಿಸ್ಕೊಟ್ಟಿಲ್ಲ. ಇವತ್ತು ಮತ್ತೆ ಹೇಳ್ತಾ ಇದ್ದೀವಿ, ಎಲ್ಲಾ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ನೀವು ಬರಬೇಕು, ನಮ್ ಜೊತೆ ಕೈ ಜೋಡಿಸ್ಬೇಕು, ನಮ್ಮ ಪಕ್ಷದ ಜೊತೆ ನಮ್ಮ ಶೈಲಜಾ ಅವರು. ಸೊ ಅದೇ ರೀತಿಯಾಗಿ ಇವರು ನಮ್ಮ ಕೋಲಾರ ಜಿಲ್ಲಾ NGO ಓಪನ್ ಮಾಡಿದ್ದಾರೆ. ಪ್ರಗತಿಪರ ಕೋಲಾರ ಜಿಲ್ಲಾ ಕೂಡ ಬಂದು ಸೆಕೆಂಡ್ ಜಿಲ್ಲಾ ಪ್ರಗತಿಪರ ಸೇವಾ ಸಂಸ್ಥೆ ಅಂತ NGO ಆಗಿ ಓಪನ್ ಮಾಡಿದ್ದಾರೆ. ಅದಕ್ಕೆ ಇನ್ನೊಂದು ಒಮ್ಮೆ ಅವರಿಗೆ ಶುಭ ಹಾರೈಸ್ತಾ ಇದ್ದಿ. ಈ ಸಂಸ್ಥೆಯಿಂದ ಬಹಳಷ್ಟು ಬಡವರಿಗೆ ಅನುಕೂಲ ಆಗಲಿ, ಬಹಳಷ್ಟು ಕಷ್ಟಗಳನ್ನು ಅನುಭವಿಸುವಂತ ಮಹಿಳೆಯರಿಗೆ, ಮುಖ್ಯವಾಗಿ ಈ ತಾಲೂಕಿನಲ್ಲಿ ಯಥೇಚ್ಛವಾಗಿ ದೌರ್ಜನ್ಯದ ಬಳಕೆ ಬಹಳಷ್ಟು ನಡೀತದೆ. ಅವ್ರಿಗೆಲ್ಲ ಕೂಡ ನೀವು ಪ್ರತಿಯೊಂದು SP ಇಂದ ಹಿಡಿದು ಎಲ್ಲರಿಗೂ ತಮ್ಮ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಅಲ್ಲಿ ನೋಂದಾಯಿಸ್ಕೋಬೇಕು. ನೀವು ಇಲ್ಲಿ ಜಿಲ್ಲಾ ಕಚೇರಿಯಾಗಿತ್ತು, ನಮ್ಮ ಜಿಲ್ಲಾ ರಕ್ಷಣಾ ಅಧಿಕಾರಿಗಳು ಕೂಡ ಈಗ ಮೇಡಮ್ ಅವರೇ, ಅವ್ರ ಹತ್ರ ಹೋಗಿ ನೀವು ಇದು ಮಾಡಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟೇಷನ್ಗಳಿಗೂ ಹೋಗಿ ನಿಮ್ಮ ಲೆಟರ್ ಅಲ್ಲಿ ಕೊಟ್ಟು ನೀವು ನೋಂದಾಯಿಸ್ಕೋಬೇಕು. ಯಾವುದೇ ಕಷ್ಟಗಳಿದ್ರು ಕೂಡ ಇದಾದ್ಮೇಲೆ ನೀವು ಒಂದು ವಿಡಿಯೋ ಮಾಡಿ ಎಲ್ರಿಗೂ ಈ ತರ ಆಗಿದೆ ಅಂತ ಹೇಳಿ ಎಲ್ರಿಗೂ ಅನುಕೂಲ ಆಗ್ಲಿ. ನಿಮ್ಮಿಂದ
ಸದಾ ಈ ಸಂಸ್ಥೆಯಿಂದ ಒಳ್ಳೆ ಹೆಸರು ಬರ್ಲಿ, ಆದಷ್ಟು ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವ್ರ ಕುಟುಂಬಕ್ಕೂ ಅವ್ರ ಕುಟುಂಬ ಸದಸ್ಯ ಎಲ್ರಿಗೂ ಕೂಡ ಒಬ್ಬರನ್ನು ಬಿಡದಿರ ಎಲ್ರು ಕೂಡ ತಾಯಿ ಒಳ್ಳೇದ್ ಮಾಡ್ಲಿ, ಆ ಲಕ್ಷ್ಮೀ ತಾಯಿ ಮತ್ತೆ ಮತ್ತೆ ಬರ್ಲಿ, ಮತ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಸೈಟ್ಗಳಂತ ಇನ್ನೊಂದೆರಡು ನಿರ್ಮಾಣ ಮಾಡಂತೇಳಿ ಆ ದೇವರಲ್ಲಿ ತೋರಿಸ್ತಾ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.